ತುಂಬ ಪವರ್ಫುಲ್ ಈ ದೇವರು. ನಾವೆಲ್ಲೆಲ್ಲ ಕೇಳ್ತಾ ಇದ್ವಿ 200 ಕಿಲೋಮೀಟ್ರು 100 ಕಿಲೋಮೀಟ್ರು 300 ಕಿಲೋಮೀಟ್ರ್ ಹೋಗ್ತಾ ಇದ್ವಿ ಹುಡಿಕೊಂಡು. ಆದರೆ ನಮ್ಮೂರಲ್ಲೇ ಪ್ರತ್ಯಂಗಿರಿ ದೇವಿ ದೇವಸ್ಥಾನ ಆಗೈತಂದರೆ ನಮಗೊಂದು ಹೆಮ್ಮೆ. ಯಾಕೆ ಅಂದರೆ ಮೈಸೂರು ಮಹಾರಾಜರು ಉದ್ಘಾಟನೆ ಮಾಡಿರೋಂತಹ ದೇವಸ್ಥಾನ ಇದು. ಅಷ್ಟು ಸತ್ಯವಾದ ದೇವರು ಅಂತ ಅಂದ್ಬಿಟ್ಟು ಆಮೇಲೆ ಅದು ಮೆಣಸಿನಕಾಯಿ ಕೆರೆ ಘಾಟೇ ಬರೋದಿಲ್ಲ ಅಂದರೆ ಅದು ಎಷ್ಟು ಸತ್ಯವಾದ ದೇವರು ಅಂತ ನೀವು ಅರ್ಥ ಮಾಡ್ಕೊಳ್ರಿ. ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಸಿಗೋದಿಲ್ಲ ಇಂಥ ದೇವಸ್ಥಾನ. ನಮ್ಮನ್ನು ಕಾಪಾಡ್ತಾ ಇರೋದು ವಿಜ್ಞಾನವನ್ನು ಮೀರಿದ್ದು ಏನಾದರೂ ಈ ಭೂಮಿ ಮೇಲೆ ನಡೆಯುತ್ತೆ ಅಂದರೆ ಅದು ಧಾರ್ಮಿಕತೆಯಿಂದ, ದೇವರಿಂದ, ಸನಾತನ ಧರ್ಮದಿಂದ ಮಾತ್ರ ಸಾಧ್ಯ. ಎಷ್ಟು ಒಂದು 3 ಮೂಟೆನೇ 4 ಮೂಟೆ ಮೆಣಸಿನ್ಕಾಯಿ ಹಾಕಿದ್ರು, ಒಂದು ಸ್ವಲ್ಪನೂ ಒಂದು ಚೂರು ಘಾಟಿಲ್ಲ. ಘಾಟು ಅನ್ನೋದೇ ಇಲ್ಲ ಅಲ್ಲಿ, ಅಷ್ಟು ನೀಟಾಗಿ ಅದೇ ವಿಸ್ಮಯ. ನಾವೆಲ್ಲ ಜೀವನ ಮಾಡ್ತಾ ಇರೋದು ಈ ಯಾಂತ್ರಿಕ ಬದುಕನ್ನು ನಾವು ನಡೆಸ್ತಾ ಇದ್ದೀವಿ. ನಾವು ಯಾರು ಈ ಭಗವಂತನ ನಂಬ್ತಾ ಇಲ್ಲ, ದೇವ್ರನ್ನ. ಹಾಗಾಗಿ ಇವತ್ತು ನಮ್ಮನ್ನು ಕಾಪಾಡ್ತಾ ಇರೋದು, ನಾವು ಬೆಳೀತಾ ಇರೋದು ಬರೀ ವಿಜ್ಞಾನ ಅಂದ್ಕೊಂಡೇ ನಾವು ಒಂದು ಇದರಲ್ಲಿದ್ದೀವಿ. ಆದರೆ ಅದು ಒಂದು ಸನಾತನ ಧರ್ಮ, ಅವತ್ತಿಂದ ಧರ್ಮ ಮತ್ತು ದೇವರು ಅದೇ ನಮ್ಮನ್ನು ಕಾಪಾಡ್ತಾ ಇರೋದು. ವಿಜ್ಞಾನವನ್ನು ಮೀರಿದ್ದು ಏನಾದರೂ ಈ ಭೂಮಿ ಮೇಲೆ ನಡೆಯುತ್ತೆ ಅಂದರೆ ಅದು ಧಾರ್ಮಿಕತೆಯಿಂದ, ದೇವರಿಂದ, ಸನಾತನ ಧರ್ಮದಿಂದ ಮಾತ್ರ ಸಾಧ್ಯ. ನನಗೆ ವೈಯಕ್ತಿಕವಾಗಿ ಸುಮಾರು ಕಷ್ಟಗಳಿತ್ತು. 3 ತಿಂಗಳಿಂದ ನಮ್ಮ ಸ್ನೇಹಿತರ ಕಡೆಯಿಂದ ಇಲ್ಲಿ ಗೊತ್ತಾಗಿ ಬಂದು ನಾವೊಂದಿಲ್ಲಿ ಪ್ರತ್ಯಂಗಿರಾ ದೇವಿ ಹೋಮ ಮಾಡಿಸಿದ ಮಾರನೇ ದಿವಸ ಬೆಳಿಗ್ಗೆನೇ ಅದರ ಫಲಿತಾಂಶ ನಾನು ಅನುಭವಿಸಿದೆ. ಹಾಗಾಗಿ ನಾನು ಇಲ್ಲಿಗೆ ಬರ್ತಾಯಿದ್ದೀನಿ. ನೀವು ನಿಮ್ಮ ಕಷ್ಟ ಪರಿಹಾರ ಆಗಬೇಕು ಅಂದರೆ ಇಲ್ಲಿಗೊಂದು ಸರಿ ಬನ್ನಿ, ದೇವಿ ದರ್ಶನ ಮಾಡಿ. ನಿಮಗೂ ಇದರ ಅನುಭವ ನಿಮ್ಗೆ ಆಗುತ್ತೆ. ನಾವು ಇನ್ನೊಬ್ರು ಹೇಳೋ ಅಗತ್ಯ ಇಲ್ಲ. ಇದರ ಫಲಿತಾಂಶ ನಿಮಗೆ ಸಿಗಬೇಕು ಅಂದರೆ ಒಂದು ಸರಿ ಬಂದು ಹೋಗಿ. ಪ್ರತ್ಯಂಗಿರಿ ದೇವರು ಪ್ರತಿಷ್ಠಾಪನೆ ಆಗಿದೆ. ಮುಂಚೆ ಗುಡ್ಲಿತ್ತು. ಇವತ್ತು ಜನಗಳು ಆ ಸತ್ಯನೆಲ್ಲ ನಂಬಿ ಇವತ್ತು ಜನಗಳು ಕೊಟ್ಟರೆ ಒಂದು ದುಡ್ಡಲ್ಲೇ ಇವತ್ತು ಆ ದೇವಸ್ಥಾನ ಈ ಮಟ್ಟಕ್ಕೆ ಬಂದು ನಿಂತೈತೆ. ಅಂದರೆ ಅಷ್ಟು ಸತ್ಯವಾದ ದೇವರು ಅಂತ ಅಂದ್ಬಿಟ್ಟು. ಆಮೇಲೆ ಆ ಪೂಜಾರಪ್ಪರಷ್ಟೇ ಭಾಳ ಕಷ್ಟ ಬಿದ್ದು ಗುಡ್ಲಲ್ಲಿ ಶೀಟ್ ಹಾಕ್ಕೊಂಡು ಅದನ್ನೆಲ್ಲ ನೋಡಿ ಜನಗಳು ದೇವಸ್ಥಾನಕ್ಕೆ ಬಂದು ಅವ್ರಿಗೆಲ್ಲ ಅನ್ಕೊಂಡ್ರೆ ಅದನ್ನೆಲ್ಲ ಸಕ್ಸಸ್ ಆದಮೇಲೆ ಅವರ ಕೊಟ್ಟರೆ ಒಂದು ಕೊಡುಗೆ ಮೇಲೆ ದೇವರು ಇವತ್ತು ಈ ಮಟ್ಟಕ್ಕೆ ಈ ಒಂದು ಇದಾಗಿ ನಿಂತಿರೋದಕ್ಕೆ ಆ ಪ್ರತ್ಯಂಗಿರಿ ದೇವಿನೇ ಸಾಕ್ಷಿ. ಅದರಿಂದ ಭಾಳ ಯಾಕೆಂದರೆ ನಾವೆಲ್ಲೆಲ್ಲ ಕೇಳ್ತಾ ಇದ್ವಿ ಆ ಊರಲ್ಲಿ ಈ ದೇವ್ರೈತಿ, ಈ ಊರಲ್ಲಿ ಆ ದೇವ್ರೈತೆ ಅಂದ್ಬಿಟ್ಟು 200 ಕಿಲೋಮೀಟ್ರು 100 ಕಿಲೋಮೀಟ್ರು 300 ಕಿಲೋಮೀಟ್ರ್ ಹೋಗ್ತಾಯಿದ್ವಿ ಹುಡಿಕೊಂಡು. ಆದರೆ ನಮ್ಮೂರಲ್ಲೇ ಪ್ರತ್ಯಂಗಿರಿ ದೇವಿ ದೇವಸ್ಥಾನ ಆಗೈತಂದರೆ ನಮಗೊಂದು ಹೆಮ್ಮೆ. ಯಾಕೆಂದರೆ ಅದು ಮೆಣಸಿನಕಾಯಿ ಕೆರೆ ಘಾಟೇ ಬರೋದಿಲ್ಲ ಅಂದರೆ ಅದು ಎಷ್ಟು ಸತ್ಯವಾದ ದೇವ್ರು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ನಾವು ಈಗ 15 ವರ್ಷದ ಹಿಂದೆ ಒಂದು ಕರ್ನಾಟಕದ ಬಾರ್ಡ್ರಲ್ಲಿ ಪ್ರತ್ಯಂಗಿರಾ ದೇವಿ ಅಂತ ದೇವಿ ಹತ್ರ ನಾವು ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕಾದ್ರೆ ಒಂದು ಸಾರಿ ಹೋಗಿ ಅಲ್ಲಿ ನಾವು ಆ ದೇವಿಗೆ ನಾವು ಆಶೀರ್ವಾದ ತೊಗೊಂಡು ಬಂದಿದ್ವಿ. ಈಗ ಆ ದೇವಿ ನಮ್ಮ ಶಿರಾ ತಾಲೂಕಿನಲ್ಲಿ ಯಲ್ಲೂರು ಗ್ರಾಮದಲ್ಲೇ ಬಂದು ನೆಲೆಸಿದ್ದಾಳೆ. ನಮ್ಮ ಊರು ಬಾಕ್ಲಿಗೆ ಆಯಮ್ಮನ ಹುಡಿಕೊಂಡು ಬಂದಿದ್ದಾಳೆ. ಆದ್ದರಿಂದ ನಾವು ಹೋಗಿ ಒಂದು ಪೂಜೆ ಮಾಡಿಸ್ಕೊಂಬಂದ್ರೆ ನಮಗೂ ಒಳಿತವಾಗಲಿ ಅಂತ ಹೇಳಿ ನಾವು ಬಂದಿದ್ದೀವಿ. ಸಿರಾದವರು ಮಂಜುಶ್ರೀ ಟೆಕ್ಸ್ಟೈಲ್ ಅಂತ ಬಟ್ಟೆ ಅಂಗಡಿ ನಮ್ಮದು ಕಾಂಪ್ಲೆಕ್ಸ್ ಕಟ್ಟಬೇಕಾಯಿತು. ಅಲ್ಲಿ ಕಟ್ಟೋದ್ರೆ ಅಲ್ಲ ಒಂದು ಅಶ್ವತ್ಥ ಗಿಡ ಇತ್ತು. ಅದನ್ನು ಪದ್ಧತಿ ಪ್ರಕಾರ ತೆಗಿಬೇಕು, ಸಸ್ಯ ಶ್ಯಾಮಲ ಯಾಗ ಮಾಡಬೇಕು, ಹೆಂಗಂದ್ರೆ ಹಂಗೆ ತೆಗೆದು ನೀವು ಕಾಂಪ್ಲೆಕ್ಸ್ ಕಟ್ಟಬಾರ್ದು ಅಂದರು. ಸರಿ, ಇವ್ರ ಹತ್ರ ಕರೆದು ಎಲ್ಲ ಪೂಜೆ ಮಾಡಿಸಿ ಹೋಮ ಮಾಡಿಸಿದ್ವಿ. ಅದು ಮಾಡಿಸಿದ ಮೇಲೆ ನಮ್ಮದು ಎಲ್ಲ ನೀಟಾಗಿ ಏನೇನು ಕೆಲಸ ಇತ್ತೋ ಎಲ್ಲನೂ 6 ಫ್ಲೋರು ಬಿಲ್ಡಿಂಗು ಎಲ್ಲ ಒಂದು ವರ್ಷದೊಳಗಡೆ ಎಲ್ಲ ರೆಡಿ ಆಗಿಬಿಟ್ಟಿದೆ. ಆ ಅಮ್ಮನ ದಯೆಯಿಂದ ನಮಗೆ ಎಲ್ಲ ಒಳ್ಳೆಯದಾಗಿದೆ. ಇವಾಗ ಇಲ್ಲೇ ಮುಂದ್ಗಡೆ ಇದ್ದೆ ಅಮ್ಮನ ದೇವಸ್ಥಾನದ ಮುಂದೆನೇ ನಾವು ಗಿಡ ಇಟ್ಟಿದ್ದೀವಿ. ಒಂದು ಬೇವಿನ ಗಿಡ, ಒಂದು ಅರಳಿ ಮರ 2 ನೆಟ್ಟಿದ್ದೀವಿ. ನಾವೇನು ಅಂದ್ಕೊಂಡ್ರೆ ಅದು ನಮಗೆಲ್ಲ ಸಕ್ಸಸ್ ಆಗಿದೆ. ಅಲ್ಲೇನೋ ಸ್ವಲ್ಪ ಏನೋ ಕೆಟ್ಟದ್ದು ಮಾಡಿದ್ದಾರೆ ಅಂತಲೂ ಹೇಳಿದರು ಬಸವರಾಜು. ಅದನ್ನು ಸರಿ ಹೋಯಿತು, ಎಲ್ಲ ಸರಿ ಮಾಡಿದ್ದಾರೆ. ಹೌದೌದು, ನಾವು ಕುಂತಿದ್ವಲ್ಲ, ಎಷ್ಟೊಂದು 3 ಮೂಟೆನೇ 4 ಮೂಟೆ ಮೆಣಸಿನ್ಕಾಯಿ ಹಾಕಿದ್ರು, ಒಂದು ಸ್ವಲ್ಪನೂ ಒಂದು ಚೂರು ಘಾಟಿಲ್ಲ. ಘಾಟು ಅನ್ನೋದೇ ಇಲ್ಲ ಅಲ್ಲಿ, ಅಷ್ಟು ನೀಟಾಗಿ ಅದೇ ವಿಸ್ಮಯ. ಈಗ ಅಮ್ಮಂದು ಈ ಹೋಮಕ್ಕೆ ಅದು ಏನು ಘಾಟಿಲ್ದಂಗೆ ಹೆಂಗಾಯಿತು ಅಂತ ನಮಗೂ ಅನ್ನಿಸ್ತು. ಬರ್ಬೋದು ಖಂಡಿತ ಬರ್ಬೋದು. ಏನಿದ್ರು ಅಮ್ಮನ ಕೇಳ್ಕೊಂಡ್ರೆ ಅಮ್ಮ ಎಲ್ಲನೂ ದಾರಿ ಕೊಡ್ತಾಳೆ, ಒಳ್ಳೆಯದಾಗುತ್ತೆ ಅಷ್ಟೇ.